ಶೇಕ್ಸ್ಪಿಯರ್ನಷ್ಟೇ ಒಬ್ಬ ವಿದ್ಯಾವಂತ, ಒಬ್ಬ ತುಂಬ ಬುದ್ಧಿವಂತವಾದಂತಹ ಒಬ್ಬ ರೈಟರ್ ಯಾರಂದರೆ ಅವನು ಬೆನ್ ಜಾನ್ಸನ್. ಈ ಬೆನ್ ಜಾನ್ಸನ್ನ ನಾವು ಸೆಕೆಂಡ್ ದ ರೂಲರ್ ಆಫ್ ದಿ ಡ್ರಾಮಾ ಅಂತ ಕರಿತೀವಿ. ಯಾಕಂದರೆ ಶೇಕ್ಸ್ಪಿಯರ್ ಫಸ್ಟ್ ರೂಲರ್ ಆದರೆ ನಂತರ ಅವನ ಸಮಾನಷ್ಟೇ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರುವಂಥ ಒಬ್ಬ ಗ್ರೇಟೆಸ್ಟ್ ರೈಟರ್, ಡ್ರಾಮ್ಯಾಟಿಸ್ಟ್ ಅಂದರೆ ಬೆನ್ ಜಾನ್ಸನ್. ಸೊ ಬೆನ್ ಜಾನ್ಸನ್ ಹೂ ವಾಸ್ ಬೋರ್ನ್ ಇನ್ 1573. ಅವರು 1573 ಹುಡ್ತಾರೆ. ಆ್ಯಂಡ್ ಇವರು ಯಾವಾಗ ಎಕ್ಸಾಕ್ಟ್ ಆಗಿ ತೀರ್ಕೊಂಡ್ರು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಒಂದು ಗೆಸ್ಟ್ ಆಗಿ ಇವರು ಈಗ ಈ ಒಂದು ಇಶ್ವಿಯಲ್ಲಿ ತೀರ್ಕೊಂಡಿರ್ಬೋದು ಅಂತ ಹೇಳಲಾಗುತ್ತೆ. ದ್ಯಾಟ್ ಈಸ್ 1637. ಹಿ ವಾಸ್ ಬೋರ್ನ್ ಇನ್ ವೆಸ್ಟ್ ಮಿನಿಸ್ಟರ್ ಆ್ಯಂಡ್ ಎಜುಕೇಟೆಡ್ ಆಟ್ ವೆಸ್ಟ್ ಮಿನಿಸ್ಟರ್ ಸ್ಕೂಲಲ್ಲಿ ಇವರು ಕಲಿತಾರೆ ಮತ್ತು ವೆಸ್ಟ್ ಮಿನಿಸ್ಟರ್ ಎಂಬ ಒಂದು ಸ್ಥಳದಲ್ಲಿ ಅವರು ಹೋಗ್ತಾರೆ. ಹೀಸ್ ಫಾದರ್ ಡೈಡ್ ವೆನ್ ಆಟ್ ಇಸ್ ಅ ಬರ್ತ್. ಅವರು ಹುಟ್ಟಿದ ತಕ್ಷಣ ತಂದೆಯನ್ನು ಕಳ್ಕೊಳ್ತಾರೆ. ಲೇಟರ್ ಹಿ ವಾಸ್ ಅಡಾಪ್ಟೆಡ್. ಇವರನ್ನ ಒಬ್ಬ ದತ್ತು ಮಗನಾಗಿ ಇನ್ನೊಬ್ಬ ಏನಂದರೆ ಇವ್ರನ್ನ ಪಡ್ಕೊಳ್ತಾನೆ. ಇವರ ಹೆಸರು ಏನಂದರೆ ಮಾಸ್ಟರ್ ಬ್ರಿಕ್ಲೇಯರ್ ಅಂತ. ಈ ಮಾಸ್ಟರ್ ಬ್ರಿಕ್ಲೇಯರು ಇವರನ್ನು ಸಾಕ್ತಾರೆ, ಸಲ್ಲಿಸ್ತಾರೆ. ಆದರೆ ತಾನು ಒಬ್ಬ ತಂದೆಯಾಗಿ ಕೊಡಬೇಕನ್ನುವ ಎಲ್ಲ ಸವಲತ್ತುಗಳನ್ನು ಇವನಿಗೆ ಕೊಡದೇ ಹೋಗ್ತಾರೆ. ಬಟ್ ಲೇಟರ್ ಬೆನ್ ಜಾನ್ಸನ್ ಬಿಕೇಮ್ ಎ ಸೋಲ್ಜರ್ ಆಗ್ತಾರೆ. ಹಾಗೆ ಇವರು ತಮ್ಮ ಸೇವೆಯನ್ನು ಲೋ ಕಂಟ್ರೀಸ್ ಅನ್ನೋ ಒಂದು ಪ್ರದೇಶದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ನಂತರ ಇವರು ಒಂದು ನಾಟಕ ಕಂಪನಿ, ಅದು ಯಾವುದಂದರೆ ಲಾರ್ಡ್ ಅಡ್ಮಿರಲ್ಸ್ ಕಂಪನಿ ಎಂಬ ಒಂದು ಕಂಪನಿಯಲ್ಲಿ 1597 ಇಲ್ಲಿ ಒಬ್ಬ ಪ್ಲೇ ರೈಟ್ ಆಗಿ ಹಾಗೆ ಒಬ್ಬ ಆ್ಯಕ್ಟರ್ ಆಗಿ ಸೇರ್ಕೊಳ್ತಾರೆ. ಮೊದಲು ಒಬ್ಬ ಆ್ಯಕ್ಟರ್ ಆಗಿ ಸೇರ್ಕೊಳ್ತಾರೆ, ಆಮೇಲೆ ಒಬ್ಬ ಪ್ಲೇ ರೈಟ್ ಆಗಿ ಕನ್ವರ್ಟ್ ಆಗಿ ತುಂಬ ಪ್ಲೇಗಳನ್ನು ಬರೀತಾರೆ. ಇವರು 1578 ಒಂದು ಚಿಕ್ಕ ಫೈಟ್, ತನ್ನ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಒಂದು ಜಗಳ ಮಾಡ್ತಾ ಇರಬೇಕಾದ್ರೆ ಆ ವ್ಯಕ್ತಿಯನ್ನು ಒಂದು ಫೈಟಲ್ಲಿ ಕೊಲ್ತಾರೆ. ಅದು 1598 ಆಗಿರುತ್ತೆ. ಇದರಿಂದಾಗಿ ಇವರು ಏನಂದರೆ ಒಂದು ಗ್ಯಾಲೋಸ್ ಅಂದರೆ ಒಂದು ಕಂಬಿ ಅಥವಾ ಗಲ್ಲು ಶಿಕ್ಷೆಯಿಂದ ಪಾರಾಗ್ತಾರೆ. ಒಂದು ಸ್ವಲ್ಪರಲ್ಲಿ ಪಾರಾಗ್ತಾರೆ. ಯಾಕಂದರೆ ಆಗ ಜೇಮ್ಸ್ ಫಸ್ಟ್ ಅನ್ನುವ ಒಬ್ಬ ರಾಜ 1403 ಒಂದು ಈ ರಾಜ ಮನೆತನದ ರಾಜನಾಗ್ತಾನೆ ಮತ್ತು ರಾಜ ಪದವಿಯನ್ನು ಪಡಿತಾನೆ. ಇವನು ತುಂಬ ಆತ್ಮೀಯನಾಗಿರೋದರಿಂದ ಜೇಮ್ಸ್ ಫಸ್ಟನಿಗೆ ಆ ಒಂದು ಕಾರಣದಿಂದ ಇವನನ್ನು ಒಂದು ಗಲ್ಲು ಶಿಕ್ಷೆಯಿಂದ ಪಾರು ಮಾಡಲಾಗುತ್ತೆ. ಆಮೇಲೆ ಇವರು ಒಂದು ಕೋರ್ಟ್ ಅಂತಂದರೆ ಒಂದು ದರ್ಬಾರ್, ಈ ರಾಜ ದರ್ಬಾರದಲ್ಲಿ ಒಂದು ಹೊಸ ಫ್ಯಾಷನ್, ಒಂದು ಹೊಸ ಸ್ಟೈಲನ್ನು ಹುಟ್ಟಾಕ್ತಾರೆ. ಅದರಲ್ಲಿ ಆ ಒಂದು ಸಮಯದಲ್ಲಿ ತುಂಬ ಫೇಮಸ್ ಆಗಿರುವಂಥದ್ದು ಯಾವುದಂದರೆ ಮಾಸ್ಕ್ ಅಂತ ಕರಿತೀವಿ. ಏನಿದು ಮಾಸ್ಕ್ ಅಂತಂದರೆ ನಾಟಕದಲ್ಲಿ ಇದು ಒಂದು ಥರ ನಾಟಕನೇ, ಡ್ರಾಮಾನೇ. ಈ ಡ್ರಾಮಾದಲ್ಲಿ ಒಂದು ಮಾಸ್ಕ್ ಅಂದರೆ ಒಂದು ಮುಖವಾಡನ್ನು ಧರಿಸಿ ಕೆಲವೊಬ್ಬರು ಅಥವಾ ತಮ್ಮ ಮುಖದ ಮೇಲೆ ಕೆಲವೊಂದು ಪಿಕ್ಚರ್ಗಳನ್ನು ಮಾಡಿಕೊಂಡು ಒಂದು ರೋಲ್ ಪ್ಲೇ ಮಾಡ್ತಾ ಇರ್ತಾರೆ. ಅವರು ಒಂದು ನಾಟಕವನ್ನು ಮಾಡ್ತಾ ಇದ್ದಾರೆ. ಇಂಥವುಗಳನ್ನು ತುಂಬ ಬೆನ್ ಜಾನ್ಸನ್ ಅವರು ಬರೀತಾ ಹೋಗ್ತಾರೆ. ಇದರಲ್ಲಿ ಒಂದು ಗ್ರೇಟ್ ಸಕ್ಸಸ್ಸನ್ನು ಸಹ ಪಡೀತಾರೆ. ಹಾಗೆ 1615 ಒಂದು ಕಾಲದಲ್ಲಿ ಇವರು ತುಂಬ ಒಳ್ಳೆಯ ಕೃತಿಗಳನ್ನು, ನಾಟಕಗಳನ್ನು ಮತ್ತು ಲಿರಿಕಲ್ ಪೋಯಮ್ಗಳನ್ನು, ಮಾಸ್ಕ್ಗಳನ್ನು ಬರೀತಾರೆ ಮತ್ತು ಅವುಗಳನ್ನು ತರ್ತಾರೆ. ಅದರಲ್ಲಿ ಈಗ ನಾವೇನು ಮಾಡೋಣ ಅಂತಂದರೆ ಈ ಒಂದು ಕಾಲದಲ್ಲಿ ಆದಂತಹ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ವರ್ಕ್ಗಳನ್ನು ನಾವು ನೋಡ್ತಾ ಹೋಗೋಣ, ಆಮೇಲೆ ಸಹ ನೋಡೋಣ. ಹಾಗೆ ಇವರ ಒಂದು ಸಮಯವನ್ನು ಕಳೆಯುವ ಒಂದು ಸ್ಥಳ ಯಾವುದಾಗಿತ್ತಂದರೆ ಈ ಮರ್ಮೇಡ್ ಹಾವರ್ನಂತ. ಇಲ್ಲಿ ತನ್ನ ಸಹಪಾಠಿಯಾಗಿರುವಂತಹ, ತನಗಿಂತಲೂ ಜೂನಿಯರ್ ಆದಂತಹ ಒಂದು ಡ್ರಾಮ್ಯಾಟಿಸ್ಟ್ಗಳ ಮೇಲೆ ಡೊಮಿನೇಟ್ ಮಾಡ್ತಾ ಇವರು ತುಂಬ ತಮ್ಮ ಹಲವು ದಿನಗಳನ್ನು ಈ ಮರ್ಮೇಡ್ ಟವರ್ನಲ್ಲಿ ಎಂಜಾಯ್ ಮಾಡ್ತಾ ಕಳೀತಾರೆ. ಅದನ್ನು ಸಹ ನಾವು ತುಂಬ ಇಂಪಾರ್ಟೆಂಟ್ ರೀತಿಯಲ್ಲಿ ಈ ಮರ್ಮೇಡ್ ಟವರ್ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕಾಗತ್ತೆ. ಹಾಗೆ ಇವರು ನಂತರ ತೀರಿ ಹೋಗ್ತಾರೆ. ಇವರನ್ನು ವೆಸ್ಟ್ ಮಿನಿಸ್ಟರ್ ಅಬ್ಬೆ ಎಂಬ ಒಂದು ಸ್ಥಳದಲ್ಲಿ ಇವರನ್ನು ಮಣ್ಣು ಮಾಡಲಾಗುತ್ತೆ. ಅಂದರೆ ಅರ್ಥ
ಇವರನ್ನು ಅಲ್ಲಿ ಹೂಳಲಾಗುತ್ತೆ. ಇವರ ಒಂದು ಗೋರಿಯ ಮೇಲೆ ಕೆಲವೊಂದು ವಿಷಯಗಳನ್ನು ಬರೀಲಾಗಿರುತ್ತೆ. ಅದಕ್ಕೆ ನಾವು ಎಪಿಟಾಪ್ ಅಂತ ಕರಿತೀವಿ. ಗೋರಿಯ ಮೇಲೆ ಬರೆಯುವಂಥ ಒಂದು ಬರವಣಿಗೆಯನ್ನು. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಬರೆದಿದ್ದು ಯಾವುದಂದರೆ ಓ ರೇರ್ ಬೆನ್ ಜಾನ್ಸನ್ ಅಂತ, ತುಂಬ ವಿರಳವಾಗಿರುವಂತಹ ಬೆನ್ ಜಾನ್ಸನ್ ಅಂತ ಬರೆಯಲಾಗಿರುತ್ತೆ. ಹಾಗೆ ಇವರು ತುಂಬ ರೀತಿಯ ಕೃತಿಗಳನ್ನು ಬರಿತಾ ಹೋಗ್ತಾರೆ. ಅದರಲ್ಲಿ ತುಂಬ ಫೇಮಸ್ ಆಗಿರುವಂಥದ್ದು ಯಾವುದಂತಂದರೆ ಈ ಕಾಮಿಡೀಸ್ಗಳನ್ನು ನೋಡ್ಬೋದು, ಟ್ರ್ಯಾಜಿಡೀಸ್ಗಳನ್ನು ನೋಡ್ಬೋದು, ಈಗಾಗಲೇ ಹೇಳಿರುವಂಗೆ ಮಾಸ್ಕ್ಗಳನ್ನು ನೋಡ್ಬೋದು, ಹಾಗೆ ಲಿರಿಕ್ಸ್ಗಳನ್ನು ಸಹ ನೋಡ್ಬೋದು. ಇವರು ಬರೆದಂಥ ಒಂದು ಗ್ರೇಟೆಸ್ಟ್ ಬುಕ್ ಯಾವುದಂತಂದರೆ ಟಿಂಬರ್ ಅಂತ ಬರೀತಾರೆ. ಈ ಟಿಂಬರು ಇದೇನಂದರೆ ಒಂದು ಕಾಮನ್ ಪ್ಲೇಸ್ ಆಗಿರುವಂಥ ಒಂದು ಪುಸ್ತಕ, ಇದು ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪುಸ್ತಕ. ಹಾಗೆ ಡಿಸ್ಕವರಿ ಅಂತ ಬರೀತಾರೆ. ಇವರು ಬರೆದಂಥ ಇನ್ನೊಂದು ಕೃತಿಯನ್ನು ನೋಡ್ಬೋದು. ಇವುಗಳನ್ನೆರಡನ್ನು ನೆನಪಲ್ಲಿ ಇಟ್ಕೋಬೇಕು, ಒಂದು ಟಿಂಬರು, ಇನ್ನೊಂದು ಡಿಸ್ಕವರಿ ಅಂತ. ಈ ಟಿಂಬರಲ್ಲಿ ಏನಿರುತ್ತೆ ಅಂತಂದರೆ ಒಂದು ಕ್ರಿಟಿಕಲ್ ಕಮೆಂಟ್ಸ್, ಅವನ ಲಿಟ್ರೇಚರ್ ಮೇಲೆ ಒಂದು ಕ್ರಿಟಿಕಲ್ ಕಮೆಂಟನ್ನು ಮಾಡ್ತಾರೆ ಬೆನ್ ಜಾನ್ಸನ್ ಅವರು. ಅದನ್ನು ಈ ಟಿಂಬರ್ ಅನ್ನೋ ಒಂದು ಕಾಮನ್ ಪ್ಲೇಸ್ ಆಗಿರುವಂಥ ಒಂದು ಪುಸ್ತಕದಲ್ಲಿ ನೋಡ್ಬೋದು. ಹಾಗೆ ಇವರನ್ನು ನಾವು ಫಸ್ಟ್ ಗ್ರೇಟ್ ಇಂಗ್ಲಿಷ್ ನಿಯೋ ಕ್ಲಾಸಿಕ್ ಅಂತಲೂ ಕರಿತೀವಿ. ಹಾಗೆ ಯಾರ ಥರ ಅಂತಂದರೆ ಈ ಜಾನ್ ಡನ್ ಹೇಗೆ ಒಬ್ಬ ನಿಯೋ ಕ್ಲಾಸಿಕ್ ರೈಟರ್ ಆಗಿದ್ದರು, ಅದೇ ರೀತಿ ಇವರು ಸಹ ಮೊದಲನೆಯ ಒಂದು ನಿಯೋ ಕ್ಲಾಸಿಕ್ ರೈಟರ್ ಅಂತ ನಾವು ಇವರನ್ನು ಗುರುತಿಸ್ತೇವೆ. ಹಾಗೆ ಇವರು ತಮ್ಮ ಕೃತಿಗಳಿಂದ ತುಂಬ ಕ್ರಾಂತಿಯನ್ನು ತರ್ತಾರೆ. ಯಾವ ಒಂದು ತತ್ವದ ಮೇಲೆ ಅವರ ಕ್ರಾಂತಿ ಇರುತ್ತೆ ಅಂದರೆ ಆರ್ಟಿಸ್ಟಿಕ್ ಪ್ರಿನ್ಸಿಪಲ್ಸ್ ಆಫ್ ಇಸ್ ಎ ಕಂಟೆಂಪ್ರರೀಸ್. ತನ್ನ ಸಮಕಾಲೀನ ಬರಹಗಾರರು ಏನನ್ನು ಬರೀತಾ ಇದ್ದಾರೆ, ಯಾವುದು ಸತ್ಯವಾಗಿಲ್ಲ, ಯಾವುದು ಅಟ್ರಾಕ್ಟಿವ್ ಆಗಿಲ್ಲ, ಯಾವುದು ಆರ್ಟಿಸ್ಟಿಕ್ ಕಲಾತ್ಮಕವಾಗಿಲ್ಲ, ಅಂಥವುಗಳನ್ನು ಹೇಗೆ ಸುಧಾರಿಸಬೇಕು ಅನ್ನೋದರ ಮೇಲೆ ಇವರು ಒಂದು ಕ್ರಾಂತಿಯನ್ನೇ ತಮ್ಮ ಬರವಣಿಗೆಯಲ್ಲಿ ತರ್ತಾರೆ. ಅದನ್ನು ಸಹ ನಾವು ಕಾಣ್ಬೋದು. ಹಾಗೆ ಇವರ ಒಂದು ಮುಖ್ಯ ಗುರಿ ಏನಾಗಿತ್ತಂದರೆ, ಇವರ ಪ್ರಕಾರ ಒಂದು ಬರವಣಿಗೆ ಅಥವಾ ಒಂದು ಲಿಟ್ರೇಚರ್ ಅಂತಂದರೆ ಅದು ಏನು ಮಾಡಬೇಕಂದ್ರೆ ಇನ್ಸ್ಟ್ರಕ್ಟ್ ಮಾಡಬೇಕು. ಲಿಟ್ರೇಚರ್ ವಾಸ್ ಟು ಇನ್ಸ್ಟ್ರಕ್ಟ್ ಅಂತಂದರೆ ತಿಳಿ ಹೇಳಬೇಕು, ಒಂದು ಒಳ್ಳೆಯದನ್ನು ಹೇಳಬೇಕು. ಅದೇ ನೈಜವಾದ ಒಂದು ಸಾಹಿತ್ಯದ ಧರ್ಮ ಅನ್ನೋದು ಒಂದು ರೀತಿಯಲ್ಲಿ ಇವರು ಹೇಳ್ತಾ ಹೋಗ್ತಾರೆ. ಇವರ ಪ್ಲೇಸನ್ನು ನಾವು ಎರಡು ರೀತಿಯಾಗಿ ಡಿವೈಡ್ ಮಾಡ್ಬೋದು. ಒಂದನ್ನು ಕಾಮಿಡೀಸ್ ಅಂತ, ಇನ್ನೊಂದನ್ನು ಟ್ರ್ಯಾಜಿಡೀಸ್ ಅಂತ. ಈ ಕಾಮಿಡಿಗಳಲ್ಲಿ ಏನು ನೋಡ್ಬೋದು ಅಂದರೆ ಅವು ತುಂಬ ಕಂಟ್ರೋಲ್ಡ್ ಆಗಿತ್ತು. ಅಂದರೆ ಕಂಟ್ರೋಲ್ಡ್ ಅಂತಂದರೆ ತುಂಬ ಅಪಹಾಸ್ಯವಾಗಿರದೆ, ಇನ್ನೊಬ್ಬರನ್ನು ನೋಯಿಸದೆ, ಒಂದು ನೈಜ ರೀತಿಯಲ್ಲಿ ಇವರು ಒಂದು ಕಾಮಿಡಿಯನ್ನು ಬರೀತಾ ಇದ್ರು. ಹಾಗೆ ಅದರಲ್ಲಿ ನಾವು ಸಟಾರಿಕಲ್ ಮೋಷನ್ನು ನೋಡ್ಬೋದಿತ್ತು, ಅಣಕಗಳನ್ನು ನೋಡ್ಬೋದು. ಹಾಗೆ ರಿಯಾಲಿಸ್ಟಿಕ್ ಕಾಮಿಡಿಗಳನ್ನು ಒಂದು ಥೀಮನ್ನು ನೋಡ್ಬೋದು. ಹಾಗೆ ಕ್ಲಾಸಿಕಲ್ ಡ್ರಾಮ್ಯಾಟಿಸ್ಟ್ಸ್, ಒಬ್ಬ ಕ್ಲಾಸಿಕಲ್ ಹಿಂದೆ ಇರ್ತಕ್ಕಂಥ ಡ್ರಾಮ್ಯಾಟಿಸ್ಟ್, ಒಂದು ಒಳ್ಳೆ ಅರಿಸ್ಟಾಟಲ್ ಕಾಲಲ್ಲಿ ಇಲ್ಲ ಅದಕ್ಕಿಂತ ಸಮಕಾಲೀನ ಇದ್ದಂತಹ ರೈಟರ್ಗಳ ಒಂದು ಪ್ರಿನ್ಸಿಪಲನ್ನು ಇಟ್ಟುಕೊಂಡು ಇವರು ತುಂಬ ಒಂದು ಮಾಡೆಲ್ ಆಗಿ ಇಟ್ಟುಕೊಂಡು ಕಾಮಿಡಿಗಳನ್ನು ಬರಿತಾ ಹೋಗ್ತಾರೆ. ಅದನ್ನು ಸಹ ನಾವು ಇವರ ಒಂದು ಬರವಣಿಗೆಯಲ್ಲಿ ಕಾಣ್ಬೋದು. ಇವರ ಒಂದು ಕ್ಯಾರೆಕ್ಟರ್ಗಳು, ಇವರು ಒಂದು ರಚಿಸುವಂತಹ ಒಂದು ಕ್ಯಾರೆಕ್ಟರ್ಸ್, ಒಂದು ನಾಟಕದಲ್ಲಿ ಬರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ತುಂಬ ವಿಭಿನ್ನವಾಗಿ ಇವರು ರಚಿಸ್ತಾ ಇದ್ರು, ಅದರ ಬಗ್ಗೆ ಬರಿತಾ ಇದ್ರು. ಇವರು ಒಂದು ಪಾಲಿಸಿದಂತಹ ಒಂದು ವಿಶೇಷವಾದಂತಹ ಒಂದು ನಿಯಮ ಏನಂತಂದರೆ, ಅಥವಾ ಇವರು ಒಂದು ಇಂಟ್ರೊಡ್ಯೂಸ್ ಮಾಡಿದಂತಹ ಒಂದು ಹೊಸ ಅಲೆಯಾದಂತಹ ಒಂದು ಸಬ್ಜೆಕ್ಟ್ ಯಾವುದಂದರೆ ಅದು ಕಾಮಿಡಿ ಆಫ್ ಹ್ಯೂಮರ್ಸ್ ಅಂತಲೇ ಹೇಳ್ಬೋದು. ಇವರ ಒಂದು ಕೆಲವೊಂದು ಕ್ಯಾರೆಕ್ಟರ್ಗಳನ್ನು ನಾವು ನೋಡ್ತಾ ಹೋಗೋಣ. ಬೋಬಾಡಿಲ್, ಇವರು ಎವ್ರಿ ಮ್ಯಾನ್ ಇನ್ ಈಸ್ ಹ್ಯೂಮರ್ ಅಂತ ಒಂದು ಕೃತಿಯನ್ನು ಬರೀತಾರೆ. ಅದರಲ್ಲಿ ಬೊಬಾಡಿಲ್ ಅನ್ನೋ ಒಂದು ಕ್ಯಾರೆಕ್ಟರನ್ನು ಸೃಷ್ಟಿ ಮಾಡ್ತಾರೆ. ಇಟ್ ಈಸ್ ವೆರಿ ಫೇಮಸ್ ಕೈಂಡ್ ಆಫ್ ಕ್ಯಾರೆಕ್ಟರ್ ಇಟ್ ಈಸ್. ಹಾಗೆ ಇವರು ಕಾಮಿಡಿ ಆಫ್ ಲಂಡನ್ ಲೈಫ್ ಬಗ್ಗೆ ಬರೀತಾರೆ. ಹಾಗೆ ಲಂಡನ್ ಲೈಫ್ ಬಗ್ಗೆ ಹ್ಯೂಮರಸ್ ಆಗಿ ಬರೀತಾರೆ. ಇವರ ಒಂದು ಕೃತಿಗಳು ಏನನ್ನು ರಿಫ್ಲೆಕ್ಟ್ ಮಾಡ್ತಾ ಇದ್ವು ಅಂದರೆ, ಇಲ್ಲಿ ಜನರ ನಿಯಮಗಳನ್ನು, ನೀತಿಗಳನ್ನು, ಅವರ ರೀತಿಗಳನ್ನು ರಿಫ್ಲೆಕ್ಟ್ ಮಾಡ್ತಾ ಇದ್ದು. ಆಗಿನ ಕಾಲದ ಮ್ಯಾನರ್ಸ್ ಆಫ್ ದಿ ಡೇ ಅನ್ನು ಇವರ ಕೃತಿಗಳಲ್ಲಿ ನಾವು ನೋಡಬಹುದು. ಇವರು ಬರೆದಂತಹ ಕಾಮಿಡಿಗಳಲ್ಲಿ ಒಂದು ಬಿಗಿನಿಂಗ್, ಮೊದಲು ಕೆಲವೊಂದು ಕಾಮಿಡಿಗಳನ್ನು ಬರೀತಾರೆ, ಅವು ತುಂಬ ಫೇಮಸ್ ಆಗ್ತವೆ ಇವರ ಬಿಗಿನಿಂಗ್ ಒಂದು ಡೇಸ್ಗಳಲ್ಲಿ. ಅಂಥ ಒಂದು ಕಾಮಿಡಿಗಳು ಯಾವ ಅಂದರೆ
ಎವ್ರಿ ಮ್ಯಾನ್ ಇನ್ ಈಸ್ ಅ ಹ್ಯೂಮರ್. ಇಟ್ ವಾಸ್ ರಿಟನ್ ಇನ್ 1598. ಎವ್ರಿ ಮ್ಯಾನ್ ಔಟ್ ಆಫ್ ಈಸ್ ಅ ಹ್ಯೂಮರ್ ರಿಟನ್ ಇನ್ 1599 ಬರೀತಾರೆ. ಹಾಗೆ ಸಿಂಥಿಯಾಸ್ ರೆಬಲ್ಸ್ ಇನ್ 1600 ಬರೀತಾರೆ. ಆ್ಯಂಡ್ ದ ಪೋಯೆಟ್ ಎಸ್ಟರ್ ವಾಸ್ ರಿಟನ್ ಇನ್ 1601 ಬರೀತಾರೆ. ಇವು ಇವರ ಒಂದು ಅರ್ಲಿ ಡೇಸಲ್ಲಿ ಇರ್ತಕ್ಕಂಥ ಪ್ರಮುಖವಾದಂಥ ಕಾಮಿಡೀಸ್ಗಳು. ಎವ್ರಿ ಮ್ಯಾನ್ ಇನ್ ಈಸ್ ಹ್ಯೂಮರ್, ಮ್ಯಾನ್ ಔಟ್ ಆಫ್ ಈಸ್ ಹ್ಯೂಮರ್, ಸಿಂಥಿಯಾಸ್ ರೆಬಲ್ಸ್, ದ ಪೋಯೆಟ್ ಎಸ್ಟರ್ ಅಂತ. ಇದರಲ್ಲಿ ಮುಖ್ಯವಾಗಿ ನಾವು ಏನನ್ನು ಕಾಣ್ಬೋದು ಅಂದರೆ ಒಂದು ಹ್ಯೂಮರನ್ನು ಕಾಣ್ಬೋದು, ನಗುವನ್ನು ಕಾಣ್ಬೋದು, ಹಾಗೆ ವಿಟ್, ಒಂದು ವಿಸ್ಡಮ್, ಒಂದು ಬುದ್ಧಿವಂತಿಕೆ ಅನ್ನು ಕಾಣ್ಬೋದು. ಹಾಗೆ ಇವರು ಬರೆದಂತಹ ಕೆಲವು ವಿಶೇಷವಾದ ಕಾಮಿಡಿಗಳು, ಈಗ ಆಲ್ರೆಡಿ ನಾನು ಹೇಳಿದ್ದೀನಿ, ಎವ್ರಿ ಮ್ಯಾನ್ ಈಸ್ ಹ್ಯೂಮರ್ ಅಂತ. ಇದು ಇವರ ಒಂದು ಗ್ರೇಟೆಸ್ಟ್ ವರ್ಕ್. ಇದನ್ನು ನಾವು ಒಂದು ಮಾಸ್ಟರ್ ಪೀಸ್ ಅಂತ ಇದನ್ನು ಕರಿಬೋದು. ಇದನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ಹಾಗೆ ಇವರು ಕೆಲವೊಂದು ಮಿಡ್ಲ್ ಗ್ರೂಪ್ ಕಾಮಿಡೀಸ್ಗಳನ್ನು ಬರೀತಾರೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕಾಮಿಡೀಸ್ಗಳು ಯಾವುದಂದರೆ ಓಲ್ಡ್ ಫೋಮ್, ಅಥವಾ ಇದಕ್ಕೆ ಇನ್ನೊಂದು ಹೆಸರು ಅಂದರೆ ದ ಪಾಕ್ಸ್ ಅಂತ, ರಿಟರ್ನ್ ಇನ್ 1605. ನೆಕ್ಸ್ಟು ಎಪಿಸಿನ್, ಅಥವಾ ಇದಕ್ಕೆ ಇನ್ನೊಂದು ಹೆಸರು ಅಂದರೆ ದ ಸೈಲೆಂಟ್ ವುಮನ್ ಅಂತ, ಇದನ್ನು 1409 ಬರೀತಾರೆ. ಹಾಗೆ ದ ಅಲ್ಕೆಮಿಸ್ಟ್ 1610 ಬರೀತಾರೆ. ನೆಕ್ಸ್ಟ್ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋದು ಅಂದರೆ ಬಾರ್ತಲೋಮೆ ಫೇರ್ ಅಂತ, ಇದು 1614 ಇವರು ಬರೀತಾರೆ. ಇವರ ಕಾಮಿಡಿಗಳು ಹೇಗಿರ್ತವೆ ಅಂದರೆ ಮೋರ್ ಮ್ಯಾಚ್ಯೂರ್ ಆಗಿರ್ತವೆ, ಪರಿಪಕ್ವತೆ ಹೊಂದಿದ್ದು. ಅದು ಎಸ್ಪೆಷಲಿ ಏನಂತಂದರೆ ಈ ಮಿಡ್ಲ್ ಗ್ರೂಪ್ ಕಾಮಿಡೀಸ್ಗಳಾದಂತಹ ವೋಲ್ಫೋನು, ಎಪಿಸ್ತೀನು, ಅಲ್ಕೆಮಿಸ್ಟಿ, ಬಾರ್ತೋಲೋಮಿ, ಇವು ಏನಂದರೆ ಈ ಮೊದಲು ಬರೀತಕ್ಕಂಥ ಕಾಮಿಡಿಗಳಿಗಿಂತಲೂ ತುಂಬ ಪರಿಪಕ್ವ ಹೊಂದಿದಂಥ ಕಾಮಿಡಿಗಳಂತ ನಾವು ತಿಳ್ಕೋಬಹುದು. ಈ ಓಲ್ಫೋನಲ್ಲಿ ಏನಿತ್ತು, ಏನು ಓಲ್ಫೋನಲ್ಲಿ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಒನ್ ಆಫ್ ದಿ ಮೋಸ್ಟ್ ರಿಲೆಂಟ್ಲೆಸ್ ಎಕ್ಸ್ಪೋಜರ್ ಆಫ್ ವಾಯ್ಸ್. ಈ ವಾಯ್ಸ್ ಅಂತಂದರೆ ಒಂದು ದುರ್ಗುಣದ ಬಗ್ಗೆ ಹೇಳಲಾಗುತ್ತೆ. ಯಾವ ರೀತಿ ಒಬ್ಬ ಮನುಷ್ಯ ಒಂದು ಹಣಕ್ಕಾಗಿ, ಇಲ್ಲ ಸಂಪತ್ತಿಗಾಗಿ, ಇಲ್ಲ ಬಂಗಾರಕ್ಕಾಗಿ ತನ್ನ ಪ್ರಾಣವನ್ನೇ ಕೊಡೋಕೆ ರೆಡಿಯಾಗಿರ್ತಾನೆ, ಅದನ್ನು ಪೂಜಿಸ್ತಾ ಇರ್ತಾನೆ. ತನ್ನ ಜೀವನದ ಒಂದು ಕೊನೆಯ ಏನಂದರೆ ಅಸ್ತ್ರ ಇದು, ಅದನ್ನು ಇಲ್ಲದೆ ಅವನು ಬದುಕಲ್ಲ ಅನ್ನೋ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಸ್ಟೋರಿನ ಇದು ಹೇಳ್ತಾ ಹೋಗುತ್ತೆ. ಇಲ್ಲಿ ನಾವು ಒಂದು ರಿಯಾಲಿಸ್ಟಿಕ್ ಮತ್ತು ನ್ಯಾಚುರಲ್ ಡೈಲಾಗನ್ನು ನೋಡ್ಬೋದು ಇದರಲ್ಲಿ. ಹಾಗೆ ಎಪಿಸಿನ್ ಆರ್ ದ ಸೈಲೆಂಟ್ ವುಮನ್ ಆಗಿರ್ಬೋದು, ಅಥವಾ ದ ಬಾರ್ತೋಲೋಮಿ ಫೇರ್ ಆಗಿರ್ಬೋದು, ಇವುಗಳು ಈ ಎರಡನ್ನು, ಎಪಿಸಿನ್ ಮತ್ತು ಬಾರ್ತೋಲೋಮಿ ಫೇರನ್ನು ಒಂದು ಪ್ರೋಸಲ್ಲಿ ಬರೀಲಾಗಿದೆ. ತುಂಬ ಸಾರಿ ಈ ಪ್ರಶ್ನೆಯನ್ನು ಕೇಳಲಾಗುತ್ತೆ, ವಿಚ್ ವರ್ಕ್ ವಾಸ್ ರಿಟನ್ ಬೈ ಬೆನ್ ಜಾನ್ಸನ್ ಇನ್ ಪ್ರೋಸ್ ಅಂದಾಗ ನಾವು 2 ಅನ್ನು ನೆನಪಲ್ಲಿ ಇಟ್ಕೋಬೇಕು, ಒಂದು ಎಪಿಸಿನು, ಇನ್ನೊಂದು ಬಾರ್ತೋಲೋಮಿ ಫೇರ್ ಅಂತ. ಹಾಗೆ ಅಲ್ಕೆಮಿಸ್ಟ್, ಏನಿದು ಅಲ್ಕೆಮಿಸ್ಟ್ ಅಂದರೆ ಇದು ಒಂದು ವಿಭಿನ್ನವಾದಂಥ ಒಂದು ಕಾಮಿಡಿ. ಇದನ್ನು ಸಂಪೂರ್ಣವಾಗಿ ಈ ಬ್ಲ್ಯಾಂಕ್ ವರ್ಸಲ್ಲಿ ಬರೀಲಾಗುತ್ತೆ. ನಾವು ಬ್ಲ್ಯಾಂಕ್ ವರ್ಸ್ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು, ಈ ಲಿಟರರಿ ಟರ್ಮ್ಸ್ ಅಂತ, ಅದರಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ನಂತರ ಕೆಲವೊಂದು ಕಾಮಿಡಿಗಳನ್ನು ಬರೀತಾರೆ. ಮೊದಲನೇದು ಅರ್ಲಿ ಕಾಮಿಡೀಸು, ನೆಕ್ಸ್ಟು ಮಿಡ್ಲ್ ಗ್ರೂಪ್ ಕಾಮಿಡೀಸು, ಥರ್ಡ್ ಪೋರ್ಷನ್ ಅಂದರೆ ಲೇಟರ್ ಕಾಮಿಡೀಸ್ಗಳನ್ನು ಬರೀತಾರೆ. ಈ ಲೇಟರ್ ಕಾಮಿಡೀಸ್ಗಳು ಯಾವುದಂದರೆ ಡೆವಿಲ್ ಈಸ್ ಆನ್ ಆಸ್ ಅಂತ 1616 ದ ಸ್ಟ್ಯಾಪಲ್ ಆಫ್ ನ್ಯೂಸ್ ಅಂತ ಬರೀತಾರೆ 1625. ಇವುಗಳು ಇವರ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕಾಮಿಡೀಸ್ಗಳು. ಹಾಗೆ ಇವರು ಕೆಲವೊಂದು ಟ್ರ್ಯಾಜಿಡಿಗಳನ್ನು ಬರೀತಾರೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಹಿಸ್ಟಾರಿಕಲ್ ಟ್ರ್ಯಾಜಿಡಿಯನ್ನು ನಾವು ನೋಡ್ಬೋದು. ಈ ಹಿಸ್ಟಾರಿಕಲ್ ಟ್ರ್ಯಾಜಿಡಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದು ಸೆಜನಸ್ ಈಸ್ ಅ ಫಾಲ್ ಇನ್ 1603 ಸೆಜನಸ್ ಈಸ್ ಅ ಫಾಲ್ ಅಂತ ಬರೀತಾರೆ. ಹಾಗೆ ಕ್ಯಾಟಲೈನ್ ಈಸ್ ಅ ಕಾನ್ಸ್ಪಿರಸಿ ಅಂತ ಬರೀತಾರೆ 1611. ಇವುಗಳನ್ನು ಎರಡನ್ನೂ ಒಂದು ಕ್ಲಾಸಿಕಲ್ ಮಾಡೆಲಲ್ಲಿ, ನಾನು ಈಗಾಗಲೇ ಹೇಳಿದ್ದೀನಿ, ಅರಿಸ್ಟಾಟಲ್ಲು ಅವ್ರ ಕಾಲದಲ್ಲಿ ಇರ್ತಕ್ಕಂಥ ಒಂದು ಕ್ಲಾಸಿಕಲ್ ಥೀಮ್ ಮೇಲೆ, ಕ್ಲಾಸಿಕಲ್ ಮಾಡೆಲ್ ಆಗಿ ಇಟ್ಕೊಂಡಿದ್ದನ್ನು ಬರೆಯಲಾಗುತ್ತೆ. ಇವುಗಳನ್ನು ಒಂದು ಗ್ರೇಟ್ ಟ್ರ್ಯಾಜಿಡೀಸ್ ಅಂತ ಕರಿತೀವಿ. ಒಂದು ಎರಡು ಬೆನ್ ಜಾನ್ಸನ್ ಗ್ರೇಟೆಸ್ಟ್ ಟ್ರ್ಯಾಜಿಡೀಸ್ ಯಾವುಗಳೆಂದರೆ ಸೆಜನಸ್ ಈಸ್ ಫಾಲ್ ಮತ್ತು ಕ್ಯಾಟಿಲೈನ್ ಈಸ್ ಅ ಕಾನ್ಸ್ಪಿರಸಿ ಅಂತ ಕರಿತೀವಿ. ಇವುಗಳಲ್ಲಿ ಕೆಲವೊಂದು ನ್ಯೂನ್ಯತೆಗಳನ್ನು ನಾವು ಕಾಣ್ಬೋದು. ಏನಂದರೆ ಇದರಲ್ಲಿ ಒಂದು ಕ್ರಿಯೇಟಿವ್ ಟಚ್ ಇರಲ್ಲ, ತುಂಬ ಕ್ರಿಯೇಟಿವ್ ಆಗಿ ಬರೆಯಲ್ಲ. ಈ ಒಂದು ಸಾಮಾನ್ಯವಾದಂಥ ಒಂದು ನ್ಯೂನ್ಯತೆಗಳು. ಹಾಗೆ ಸ್ಟ್ಯಾಂಪ್ ದೆಮ್ ವಿತ್ ರಿಯಾಲಿಟಿ, ಅವುಗಳನ್ನು ರಿಯಾಲಿಟಿಗೆ ಹೋಲಿಸ್ಕೊಂಡು ಬರೀಲಾಗತ್ತೆ. ಆದರೆ ಇವನು ಬರೆದಂತಹ ತುಂಬ
ಒಂದು ಗ್ರೇಟೆಸ್ಟ್ ವರ್ಕ್ಸ್ಗಳು ಇವತ್ತಿಗೂ ನಮಗೆ ತುಂಬ ನೆನಪಾಗ್ತಿರ್ತಕ್ಕಂಥದ್ದು ಮತ್ತು ತುಂಬ ವಿಶೇಷ ವಿಭಿನ್ನವಾದಂತಹ ಕೃತಿಗಳನ್ನು ಅಂತ ನಾವು ತಿಳ್ಕೋಬೇಕು. ಹಾಗೆ ಇವರು ಕೆಲವೊಂದು ಮಾಸ್ಕ್ಗಳನ್ನು ಬರೀತಾರೆ. ನಾನು ಈಗ ಆಲ್ರೆಡಿ ಹೇಳಿದ್ದೀನಿ ಮಾಸ್ಕ್ ಅಂದ್ರೆ ಏನಂತ. ಈ ಮಾಸ್ಕ್ಗಳಲ್ಲಿ ನಾವು ಏನು ಮಾಡ್ಬೋದು ಅಂದರೆ, ಒಂದು ಅಬಂಡೆಂಟ್ ಹೇರಳತೆಯನ್ನು, ಗ್ರೇಸ್ಫುಲ್ ಅನ್ನ, ಒಂದು ಹ್ಯೂಮರಸ್ ಅನ್ನ, ಒಂದು ಇಂಜೀನಿಯಸ್ ಅನ್ನ, ಎಸ್ಪೆಷಲಿ ಹ್ಯೂಮರಸ್ಲಿ ಜೀನಿಯಸ್ ಅನ್ನ ನಾವು ನೋಡ್ಬೋದು. ಒಂದು ಜೀನಿಯಸ್ ತನನ್ನು ಇದರಲ್ಲಿ ನೋಡ್ಬೋದು. ಜಾನ್ಸನ್ ಇಂಟ್ರೊಡ್ಯೂಸ್ಡ್ ದಿ ಡಿವೈಸ್ ಆಫ್ ದಿ ಆಂಟಿ ಮಾಸ್ಕ್. ಹಾಗೆ ಜಾನ್ಸನ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಒಂದು ಆಂಟಿ ಮಾಸ್ಕ್ ಡಿವೈಸ್ ಅನ್ನ ಕಂಡುಹಿಡಿತಾರೆ, ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಏನಿದು ಆಂಟಿ ಮಾಸ್ಕ್ ಡಿವೈಸ್ ಅಂತಂದ್ರೆ, ಪ್ಯಾರರಿಡ್ ದ ಪ್ರಿನ್ಸಿಪಲ್ ಥೀಮ್. ಒಂದು ಇಂಪಾರ್ಟೆಂಟ್ ಥೀಮ್ ಇರುತ್ತೆ, ಆ ಥೀಮನ್ನೇ ಕಾಪಿ ಮಾಡಿಕೊಂಡು ಇಲ್ಲ ಅದನ್ನೇ ಇಮಿಟೇಟ್ ಮಾಡಿಕೊಂಡು ಇನ್ನೊಂದನ್ನ ಸೃಷ್ಟಿ ಮಾಡುವುದು. ಇಲ್ಲ ಇರ್ತಕ್ಕಂಥ ಆಲ್ರೆಡಿ ಯಾರೋ ಬರೆದಂಥ ಒಂದು ಕ್ಯಾರೆಕ್ಟರ್ನ ತಗೊಂಡು, ಆ ಕ್ಯಾರೆಕ್ಟರ್ ಥೀಮನ್ನು ತಗೊಂಡು ಅದನ್ನ ನನ್ನ ರೀತಿಯಲ್ಲಿ ತುಂಬ ವಿಭಿನ್ನವಾಗಿ ಅದನ್ನು ಅಣಕು ಮಾಡ್ತಾ ಬರೆಯೋದು. ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಆಂಟಿ ಮಾಸ್ಕ್ ಅಂತ ಕರಿತೀವಿ. ಇವರು ಬರೆದಂತಹ ತುಂಬಾ ಇಂಪಾರ್ಟೆಂಟ್ ಮಾಸ್ಕ್ಗಳು ಯಾವ ಅಂದ್ರೆ, ದ ಮಾಸ್ಕ್ ಆಫ್ ಬ್ಯೂಟಿ 1608 ಅಲ್ಲಿ ಬರೀಲಾಗುತ್ತೆ. ದ ಮಾಸ್ಕ್ ಆಫ್ ಕ್ವೀನ್ಸ್ ಅಂತ ಬರೀಲಾಗುತ್ತೆ 1609 ಹಾಗೆ ಒಬೆರಾನ್ ದ ಫೇರಿ ಪ್ರಿನ್ಸ್ ಇದನ್ನ 1411 ಬರೆಯಲಾಗುತ್ತೆ. ಇವು ಇವರ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಮಾಸ್ಕ್ಗಳು. ಮಾಸ್ಕ್ ಆಫ್ ಬ್ಯೂಟಿ, ಮಾಸ್ಕ್ ಆಫ್ ಕ್ವೀನ್ಸ್, ಒಬೆರಾನ್ ದಿ ಫೇರ್ ಪ್ರಿನ್ಸ್ ಅಂತ. ಹಾಗೆ ಕೆಲವೊಂದು ಲಿರಿಕ್ಸ್ಗಳನ್ನು ಸಹ ಬರೀತಾರೆ. ಇವು ಇವರ ಪ್ರಮುಖವಾದಂತಹ ವರ್ಕ್ ಅಂಡರ್ ವುಡ್ಸ್ ಅಂತ. ಇದರಲ್ಲಿ ನಾವು ನೋಡಬಹುದು, ಈ ಅಂಡರ್ ವುಡ್ಸ್ ಅಲ್ಲಿ ಇವರು ತುಂಬಾ ಲಿರಿಕ್ಸ್ಗಳನ್ನು ಬರೆದಿದ್ದಾರೆ. ಈ ಲಿರಿಕ್ಸ್ಗಳು ಒಂದು ವಿಶೇಷವಾದಂತಹ ಅನುಭವವನ್ನು ನೀಡುತ್ತವೆ. ಅದರಲ್ಲಿ ಇವು ಅರ್ಬನ್ ಲಿರಿಕ್ ಅನ್ನು ಹೇಳ್ಬೋದು, ಅಂದ್ರೆ ಒಂದು ಸಿಟಿಗೆ ಸಂಬಂಧಪಟ್ಟ, ಒಂದು ಜನರ ಮ್ಯಾನರ್ಗೆ ಸಂಬಂಧಪಟ್ಟ ಲಿರಿಕ್ಸ್ ಅಂತ ಹೇಳ್ಬೋದು. ಇವನು ತುಂಬಾ ಕಂಟ್ರೋಲ್ಡ್ ಆಗಿ ಅವುಗಳನ್ನ ಇವರು ಬರೆದಿದ್ದಾರೆ. ಇದರಲ್ಲಿ ವೆಲ್ ನೌನ್ ತುಂಬಾ ಫೇಮಸ್ ಆಗಿರುವಂತ ಲಿರಿಕ್ ಯಾವುದಂದ್ರೆ, ಇವರು ಬರೆದದ್ರಲ್ಲಿ ಬ್ರಿಂಗ್ ಟು ಮೀ ಓನ್ಲಿ ವಿತ್ ದೈನ್ ಐಸ್ ಅಂತ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಲಿರಿಕ್ಸ್. ತುಂಬಾ ಸಾರಿ ಈ ನೆಟ್ ಎಕ್ಸಾಮ್ ಅಲ್ಲಿ ತುಂಬಾ ಎಕ್ಸಾಮ್ಗಳಲ್ಲಿ ಸಹ ಇದನ್ನ ಕೇಳಲಾಗಿದೆ, ಬ್ರಿಂಗ್ ಟು ಮೀ ಓನ್ಲಿ ವಿತ್ ಐಸ್ ಅಂತ. ಹಾಗೆ ಜಾನ್ಸನ್ ಅನ್ನ ನಾನು ಈಗಾಗಲೇ ಹೇಳಿದ್ದೀನಿ, ಇವರನ್ನ ಶೇಕ್ಸ್ಪಿಯರ್ ಆದಮೇಲೆ ಒಂದು ಸೆಕೆಂಡ್ ಸ್ಥಾನದಲ್ಲಿ ಇವರನ್ನು ನಿಲ್ಲಿಸಲಾಗಿದೆ. ಇವರು ತಮ್ಮ ಕಾಮಿಡಿಗಳನ್ನಾಗಲಿ, ಒಂದು ಟ್ರಾಜಿಡಿಗಳನ್ನಾಗಲಿ, ಲಿರಿಕ್ಗಳನ್ನಾಗಲಿ, ಮಾಸ್ಕ್ಗಳನ್ನಾಗಲಿ ಯಾವತ್ತೂ ಜನರ ಜೀವನದ ಅಥವಾ ಅವರ ರೀತಿ ನೀತಿಗಳನ್ನು ಕುರಿತು ಅವುಗಳನ್ನೇ ಇಂಪಾರ್ಟೆಂಟ್ ಆಗಿ ಇಟ್ಟುಕೊಂಡು ಬರೀತಾರೆ. ಇವರೊಬ್ಬರು ಗ್ರೇಟ್ ರೈಟರ್, ಆ ದಿನದ ಒಬ್ಬ ಗ್ರೇಟ್ ರೈಟರ್ ಅಂತ ನಾವು ಕರಿಬಹುದು. ಇವರು ಕೆಲವೊಂದು ಮ್ಯಾಜಿಕಲ್ ಫ್ರೇಸ್ ವಾಕ್ಯಗಳನ್ನೆಲ್ಲ ನೀಡುತ್ತಾರೆ. ಅಂತ ಮ್ಯಾಜಿಕಲ್ ಫ್ರೇಸ್ಗಳು ಯಾವಂದ್ರೆ, ದ ಮ್ಯಾಜಿಕಲ್ ಫ್ರೇಸ್ ದಟ್ ಕ್ಯಾಚಸ್ ದಿ ಬ್ರೆತ್ ಅಂತ, ದ ಇಮ್ಮಾರ್ಟಲ್ ಸ್ಪಿರಿಟ್ ದಟ್ ಕ್ರಿಯೇಟ್ಸ್ ಔಟ್ ಆಫ್ ದಿ ವರ್ಡ್ಸ್ ಅಂಡ್ ಬಕ್ರಾಮ್ ಫಾರ್ಮ್ಸ್ ಮೋರ್ ರಿಯಲ್ ದ್ಯಾನ್ ಲಿವಿಂಗ್ ಮ್ಯಾನ್ ಅಂತ. ಇವು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಇವರ ಒಂದು ಕೋಟ್ಗಳು. ಸೊ ಇಷ್ಟು ಜಾನ್ಸನ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. Johnson, now I am going to explain you this in English. Johnson, who was born in very middle class family in 1573 and he died in 1637. Approximately we can say he was born in Westminster, the name of the place, and he was educated in Westminster School. And when he was born, his father died, but his stepfather, his name is Master Bricklayer, who reared him, who made him to grow up. And later he became a soldier, served in the Low Countries, and in the beginning he joined the theatre as an actor, and later he became a playwright in Lord Admiral's company in 1597. In 1598, there was a small fight between his enemy, another person, but unfortunately he killed him. But narrowly, he escaped from the gallows, because on the same time, the James I, who was accessed Rome in 1603, so he was well known with him. So that's why
he escaped from the gallows. And he who brought new fashion in the court, that is mask which became very famous on that time, and he who got very great success in mask. In 1603 to 1615 is most of the writing whom we consider the peak, that they are the great writings on this time between. And his favorite haunt place, or his favorite place that he was spending more time in Mermaid Harbor, and where he was dominating his younger generation of writers. And he died, and he was buried in Westminster Abbey. Their epitaph on his burial, that is Rare Ben Jonson. And he has written a great book called Timber, and you can consider it as a kind of commonplace book, and where he criticizes or he makes comments on literature. And he is considered as a first neoclassic like Donne, and he revolted against artistic principles of his contemporaries. And to him, literature means only to instruct. The literature means the instruct. He has written many comedies and tragedies. His works were divided as comedies and tragedies, and they were very controlled, satiric, realistic. They are, and he always worshipped the classicist. So he wrote most of his dramas in the model of classicist. His characters are very important, and there we can find the humor, and he who introduced comedy of humors, and his important characters, that it is Bobadil in Every Man in His Humor, and he always wrote about the London life and even the humors of the London people, and they really reflect manners of the day. His comedies, important comedies, Every Man in His Humor was written in 1598, Man Out of His Humor written in 1599, Cynthia's Rebels in 1600, and Poet Star in 1601. They indicates the humor and wit. Every Man in His Humor, it is his greatest comedy. If we consider this or all comedy, that is very important. And his other middle group of comedies, they are Olphon or the Fox, Epistine or the Silent Woman, The Alchemist, and the Bartholomew Fair. Bartholomew Fair Bartholomew Fair and Epistine both were written in prose, and Alchemist, which was written in blank verse. And his other important comedies are later comedies that we call The Devil is an Ass and The Staple of a News. He has written two historical tragedies. One is Sejanus, his Fall 1603, and Catiline, his a Conspiracy. These two are considered as his great tragedies, and there we can find some lack of creativity, and the stamp them with reality, but there is no reality, but possibly it is considered as a realistic. So he has written some masks. The important masks are the Mask of Beauty, the Mask of Queens, Oberon, the Fairy Prince. These are important masks, and even he has written the lyrics. Is one of the important lyric is Drink to me only with thine eyes. So these are his important works. So already I have told you that he is considered as the greatest writer after Shakespeare, and who has introduced the comedy of humor and comedy of manner, and these which we can find the great gist of a literature. And I want to mention some quotes from Ben Jonson. They are the magical phrase that catches the breath, the immortal spirit that creates out of words and background,
forms more real than living man. So these are very important things about Ben Jonson. So friend, if you like my video, please press the like button and subscribe the channel, and don't forget to share it. So friend, I will meet you with another